ಎಲ್ರಿಗೂ ನಮಸ್ತೆ. ನಂದು ಮತ್ತು ಹಾಗೆಯೇ ಅಕ್ಷಯ್ ಅವ್ರದ್ದು ಮದುವೆ ಫಿಕ್ಸ್ ಆಗಿದ್ದು ಅಕ್ಟೋಬರಲ್ಲಿ. ಸೊ ನಮ್ಮಿಬ್ಬರಿದು ಕಂಪ್ಲೀಟಾಗಿ ಅರೇಂಜ್ ಮ್ಯಾರೇಜ್. ಆದರೆ ನಮ್ಮ ಮದುವೆಗೆ ಬಂದವರು ಹಂಗೆ ನಮ್ಮನ್ನು ನೋಡಿದವರು ಸಿಕ್ಕಾಪಟ್ಟೆ ಜನರು ಹೇಳ್ತಿರೋದು ನಮ್ಮಿಬ್ಬರಿದು ಲವ್ ಮ್ಯಾರೇಜ್ ಅಂತ. ಇದು ಅಲ್ವೇ ಅಲ್ಲ, ನಮ್ಮಿಬ್ಬರಿದು ಕಂಪ್ಲೀಟಾಗಿ ಅರೇಂಜ್ ಮ್ಯಾರೇಜ್. ಮೊದಲಿಂದ ನಮ್ಮಿಬ್ಬರಿಗೂ ಪರಿಚಯ ಇದ್ದಿದ್ದೇ ಇಲ್ಲ. ಆ ವಿಚಾರ ಆಮೇಲೆ ಮಾತಾಡ್ತೀನಿ. ಸದ್ಯಕ್ಕೆ ನಾನು ನನ್ನ ಫೋನ್ ನೋಡ್ತಿದ್ದೆ. ಸೊ ಒಂದಷ್ಟು ವಿಡಿಯೋ ಕಾಣಿಸ್ತು ನನಗೆ. ಮದುವೆಗಿಂತ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ ಇತ್ತು ಅದರದ್ದು ಸಣ್ಣ ಸಣ್ಣ ವೀಡಿಯೋಸ್ ಇತ್ತು. ಆ ವೀಡಿಯೋಸ್ನ ಹಾಗೆ ಏನಕ್ಕೆ ಬಿಡೋದು, ಇದನ್ನು ಯೂಟ್ಯೂಬ್ಗೆ ಹಾಕೋಣ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಕ್ಟೋಬರಲ್ಲಿ ಮದುವೆ ಫಿಕ್ಸ್ ಆಗುತ್ತೆ, ನವೆಂಬರಲ್ಲಿ ಡೇಟ್ ಫಿಕ್ಸ್ ಆಗುತ್ತೆ. ಸೊ ಡೇಟ್ ಫಿಕ್ಸ್ ಆಗಿ ನಮಗೆ ಆಲ್ಮೋಸ್ಟ್ 8ರಿಂದ 9 ತಿಂಗಳು ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ಮದುವೆ ಪ್ರಿಪ್ರೇಷನ್ ಅನ್ನುವಂಥದ್ದು ಪ್ರಾಪರಾಗಿ ಶುರುವಾಗಿದ್ದು ಏಪ್ರಿಲಿಂದ. ಅದು ಇನ್ವಿಟೇಷನ್ ಪ್ರಿಂಟ್ ಆಗೋ ಮೂಲಕ. ಸೊ ಇನ್ವಿಟೇಷನ್ ಪ್ರಿಂಟ್ ಆದ ನಂತರ ಫಸ್ಟ್ ದೇವರಿಗೆ ಇಟ್ಟು ದೇವ್ರಿಗೆ ಪೂಜೆ ಮಾಡಿಸಿ, ಆ ನಂತರದಲ್ಲಿ ನಮ್ಮ ಮೂಡುಬಿದ್ರೆಯ ಸ್ವಾಮೀಜಿ ಇದ್ದಾರೆ, ಅವ್ರಿಗೂ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಂತರ ನಾವೆಲ್ಲರಿಗೂ ಕೂಡ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಇನ್ವಿಟೇಷನ್ ಆಲ್ಮೋಸ್ಟ್ ನಾವು 1300 ಅನಿಸುತ್ತೆ ಅಷ್ಟು ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ವಿ. ಸೊ ಊರಲ್ಲೆಲ್ಲ ಕಾರ್ಡನ್ನು ಹಂಚಿರೋದು ನಮ್ಮ ಅಪ್ಪಾಜಿ, ಅಮ್ಮ, ಹಾಗೆ ನನ್ನ ತಮ್ಮ ಚಿನ್ನು ಅವನು, ಅದೇ ರೀತಿ ನನ್ನ ಚಿಕ್ಕಮ್ಮ ಅವರೆಲ್ಲ ಹೋಗಿ ಕಾರ್ಡೆಲ್ಲ ಕೊಟ್ಟಿದ್ರು. ಬಟ್ ಕೆಲವೊಂದು ನಾನು ಹೋಗಬೇಕಾಗಿರೋ ಮನೆ ಏನಿತ್ತು, ಸೊ ನಮ್ಮ ಅಜ್ಜಿ ಮನೆ, ದೊಡ್ಡಮ್ಮನ ಮನೆ, ನನ್ನ ಕಸಿನ್ ಮನೆ, ಇಲ್ಲಿಗೆಲ್ಲ ಹೋಗಿ ನಾನು ಕೊಟ್ಟಿದ್ದೆ. ನನ್ನ ಜೊತೆ ನಮ್ಮ ಅಪ್ಪ ಅಮ್ಮನೂ ಬಂದಿದ್ದರು. ಹಾಗೆ ಬೆಂಗಳೂರಲ್ಲಿ ಒಂದಷ್ಟು ಮನೆ ಇತ್ತು, ಅಲ್ಲಿಗೆ ಕೂಡ ನಾನೇ ಹೋಗಿ ಇನ್ವಿಟೇಷನ್ ಕೊಟ್ಟೆ. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇನ್ವಿಟೇಷನ್ ಕೊಟ್ಟೆ. ಸೊ ಜಾಸ್ತಿ ನಾನು ಇನ್ವಿಟೇಷನ್ಗೋಸ್ಕರ ಓಡಾಡಿಲ್ಲ, ತಲೆ ಕೂಡ ಕೆಡಿಸ್ಕೊಂಡಿಲ್ಲ. ಸೊ ಇನ್ವಿಟೇಷನ್ ಟೆನ್ಷನ್ ಅಂತೂ ನನಗಿರಲೇ ಇರಲಿಲ್ಲ. ಸೊ ನನ್ನ ಫ್ಯಾಮ್ಲಿ, ನನ್ನ ಭಾವ, ಹಾಗೆ ಅವ್ರ ಭಾವನೂ ಸುಮಾರು ಕಡೆ ಹೋಗಿ ಕೊಟ್ಟಿದ್ರು. ಇನ್ವಿಟೇಷನ್ ಚಿಂತೆ ಬಿಟ್ಟ ಮೇಲೆ ನನಗಿದ್ದಿದ್ದಂಥ ಚಿಂತೆ ಅಂದರೆ ಆಬ್ವಿಯಸ್ಲಿ ಪ್ರತಿಯೊಬ್ಬ ಮದುಮಗಳಿಗೆ, ಪ್ರತಿಯೊಬ್ಬ ಹೆಣ್ಣಿಗೆ ಅವಳ ಮದುವೆಯಲ್ಲಿ ಹಿಂಗೆ ಕಾಣಿಸ್ಬೇಕು ಅನ್ನುವಂಥ ಒಂದು ಯೋಚನೆ ಇದ್ದೇ ಇರುತ್ತೆ. ನನಗೂ ಇತ್ತು. ಸೊ ಕಾಸ್ಟ್ಯೂಮ್ ಬಗ್ಗೆ ನಾನು ಸಿಕ್ಕಾಪಟ್ಟೆ ಚಿಂತೆ ಮಾಡಿದ್ದೆ. ಆಮೇಲೆ ಬೇರೆ ಯಾವ ವಿಚಾರದ ಬಗ್ಗೆಯೂ ನಾನು ಅಷ್ಟೊಂದು ಚಿಂತೆ ಮಾಡಿಲ್ಲ. ನಾನು ಮನೆಯವರು ಹೆಂಗೆ ಮದುವೆ ಮಾಡಬೇಕು ಅಂತ ಕೇಳಿದಾಗಲೂ ನಾನು ಏನೂ ಹೇಳಿಲ್ಲ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ, ಇನ್ವಿಟೇಷನು ಅಷ್ಟೇ ಸಿಂಪಲಾಗಿ ಮಾಡಿದರು, ಸಿಂಪಲಾಗೇ ಸಾಕು ಅಂತ ಅಂದಿದ್ದೆ. ಸೊ ಡೆಕೋರೇಷನು ಅಷ್ಟೇ ನನ್ನದೇನು ಐಡಿಯಾಸ್ ಇರಲಿಲ್ಲ, ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಹತ್ರ ಕೇಳ್ತಿದ್ರು, ಯೂಶ್ವಲಿ ಸ್ಪೆಷಲಿ ಭಾವ ಕೇಳ್ತಿದ್ರು, ಒಂದೊಂದು ಡಿಸೈನ್ಸ್ ಎಲ್ಲ ಕಳಿಸ್ತಿದ್ರು. ಬಟ್ ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದು ಮಾಡಿ ಅಂತಲೇ ಹೇಳ್ತಿದ್ದೆ. ಬಟ್ ಕಾಸ್ಟ್ಯೂಮ್ ಬಗ್ಗೆ ನನಗಂತೂ ಸಿಕ್ಕಾಪಟ್ಟೆ ಆಸೆ ಇತ್ತು. ಈ ಥರ ಇರಬೇಕು, ಈ ಕಲರ್ ಇರಬೇಕು ಅನ್ನುವಂಥದ್ದು. ಸೊ ಫಸ್ಟ್ ಅಂದರೆ ಹುಡುಗಿ ಕಡೆ, ನಮ್ಮ ಕಡೆಯಿಂದ ಶಾಪಿಂಗ್ ಅಂತ ಹೋಗಿದ್ವಿ. ಸೊ ಶಾಪಿಂಗ್ಗೆ ನಾವು ಬೆಂಗಳೂರನ್ನು ಚೂಸ್ ಮಾಡಿದ್ವಿ. ಸೊ ಅಪ್ಪಾಜಿ ಅಮ್ಮ ಅವರು ಊರಿಂದ ಬೆಂಗಳೂರಿಗೆ ಬಂದರು. ಸೊ ಬೆಂಗಳೂರಲ್ಲಿ ನಾವು ಶಾಪಿಂಗ್ ಹೋದ್ವಿ. ಸೊ ಶಾಪಿಂಗಲ್ಲಿ ಬರೀ ನನಗೆ ಮಾತ್ರ ಸಾರಿ ತಗೊಳ್ಳೋದಕ್ಕೆ ಅಥವಾ ಬಟ್ಟೆ ತಗೊಳ್ಳೋಕೆ ಇದ್ದಿದ್ದಲ್ಲ, ನಮ್ಮ ಫ್ಯಾಮ್ಲಿಯೆಲ್ಲ ಆಲ್ಮೋಸ್ಟ್ ನಾವು 30ರಿಂದ 35 ಸಾರೀಸ್ ತಗೋಬೇಕಿತ್ತು, ಜೊತೆಗೆ ಪಂಚೆ ತಗೋಬೇಕಿತ್ತು. ಸೊ ಸಾರಿ, ಪಂಚೆ ಅದೆಲ್ಲ ನಾವು ಬೆಂಗಳೂರಲ್ಲೇ ಪರ್ಚೇಸ್ ಮಾಡಿದ್ವಿ. 35 ಸಾರಿ ಫ್ಯಾಮ್ಲಿಯವ್ರಿಗೆ ತಗೊಳ್ಳೋಕಿತ್ತಲ್ವ. ಸೊ ಅದನ್ನು ಫಸ್ಟ್ ನಾವು ಚೂಸ್ ಮಾಡಿದ್ವಿ. ಆ ನಂತರದಲ್ಲಿ ನನಗೆ ಮನೆಯಿಂದ ಹೊರಡುವಾಗ ಒಂದು ಸಾರಿ ಬೇಕಿತ್ತು. ಆ ಸಾರಿನ ನಾನು ಮೊದಲೇ ಪರ್ಚೇಸ್ ಮಾಡಿದ್ದೆ. ಯಾಕಂತಂದರೆ ನಮ್ಮ ಕಡೆ ಒಂದು ನಂಬಿಕೆ ಇದೆ, ಮದುಮಗಳಿಗೆ ತಗೊಳ್ಳುವಂಥ ಸಾರಿ ಏನಿದೆ ಅದು ಒಳ್ಳೆ ದಿನದಲ್ಲೇ ತಗೋಬೇಕು ಅಂತ. ಸೊ ಆ ನಂತರದಲ್ಲಿ ಮೋಡ್ಯ ಅನ್ನುವಂಥದ್ದು ಬಂದಿತ್ತು. ಸೊ ಅದಕ್ಕೆ ನನ್ನ ಸಾರಿನ ನಾನು ಮೊದಲೇ ಪರ್ಚೇಸ್ ಮಾಡಿದ್ದೆ. ಬಟ್ ನಂತರದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ಅಮ್ಮನಿಗೆ, ನಮ್ಮ ಅಕ್ಕನಿಗೆ ಎಲ್ಲ ಬಟ್ಟೆ ತಗೊಳ್ಳೋದಕ್ಕಿತ್ತು. ಸೊ 35 ಸಾರಿನ ನಾವು ಈಸಿಲಿ ಚೂಸ್ ಮಾಡಿದ್ವಿ. ನಮ್ಮ ಅಮ್ಮನಿಗೂ 2 ಸಾರಿನೋ 3 ಸಾರಿನೇನೋ ತುಂಬ ಈಸಿಲಿ ಚೂಸ್ ಮಾಡಿದ್ವಿ. ನಮಗೆ ತುಂಬ ಕಷ್ಟ ಅನಿಸಿದ್ದು ಅಂತಂದರೆ ನಮ್ಮ ಅಕ್ಕನಿಗೆ ಸಾರಿ ಚೂಸ್ ಮಾಡೋದು. ಸೊ ಅವಳಿಗೆ ಸಾರಿ ನೋಡಿ 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 ಸಾಕಾಗೋಯಿತು. ಆಮೇಲೆ ಶಾಪ್ ಅವ್ರಿಗೂ ಅಷ್ಟೇ ಸಾರಿ ತೆಗೆದು ತೋರಿಸಿ ಸುಸ್ತಾಗೋಯ್ತು. ಸೊ ಆಮೇಲೆ ಅವರೇ ಹೇಳಿದ್ರು, ಬನ್ನಿ ನೀವೇ ತೆಗೀರಿ, ಯಾವ್ದು ಬೇಕು ನೋಡಿ ನೀವೇ ಚೂಸ್ ಮಾಡ್ಕೊಳ್ಳಿ ಅಂತ. ಸೊ ನಾನೇ ಒಳಗೋದೆ, ಒಳ್ಳೆ ಕಲರ್ಸ್ದು ಸಾರಿ ಎಲ್ಲ ತೆಗೆದು ಹಾಕಿದೆ. ಯಾವುದು ನೋಡಿದ್ರೂ ಅವಳಿಗೆ ಇಷ್ಟ ಆಗಿಲ್ಲ. ಸೊ ಫೈನಲಿ ಏನು ಡಿಸೈಡ್ ಮಾಡಿದ್ವಿ,
ಭಾವ ಮತ್ತು ಅವಳು ಇನ್ನೊಂದು ದಿವಸ ಸಾರಿ ತೊಗೊಳಕ್ಕೆ ಹೋಗಲಿ, ಇವತ್ತು ಎಷ್ಟು ಸಾರಿ ಏನು ಫೈನಲ್ ಮಾಡಿದ್ವಿ ಅದೆಲ್ಲ ಬಿಲ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂತಂದರೆ ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಅಷ್ಟೊಂದು ಸಾರಿ ಪಂಚೆ ಎಲ್ಲ ತಗೊಂಡು. ಸೊ ಅಕ್ಕನಿಗೆ ಅವತ್ತು ಸಾರಿ ತಗೊಂಡಿಲ್ಲ, ಫ್ಯಾಮ್ಲಿಯವರಿಗೆ ಅಮ್ಮನಿಗೆ ಎಲ್ರಿಗೂ ಸಾರಿ ಆಮೇಲೆ ಪಂಚೆ ಎಲ್ಲ ತಗೊಂಡು ಅವತ್ತಿನ ಶಾಪಿಂಗ್ ಮುಗಿಸಿದ್ವಿ ನಾವು. ನಮ್ಮ ಕಡೆ ಶಾಪಿಂಗ್ ಮುಗಿದ ನಂತರ ಹುಡುಗನ ಕಡೆ ಶಾಪಿಂಗ್ ಇತ್ತು. ಅಂದರೆ ನಮ್ಮಲ್ಲಿ ಜೈಂಟ್ಸ್ ಮದುವೆಯಲ್ಲಿ ಏನು ಸ್ಪೆಷಲ್ ಅಂದರೆ ಮದುಮಗಳು 3 ಸಾರಿ ಹಾಕ್ತಾಳೆ. ಒಂದು ಮನೆಯಿಂದ ಹೊರಡಬೇಕಾಗಿರೋ ಸಾರಿ, ಮತ್ತೊಂದು ತಾಳಿ ಬಂದಿ ಸಾರಿ, ಮತ್ತೊಂದು ಧಾರೆ ಸಾರಿ. ಈ ಮನೆಯಿಂದ ಹೊರಡೋ ಸಾರಿನ ನಮ್ಮ ಕಡೆಯಲ್ಲೇ ತೆಗಿತೀವಿ. ತಾಳಿ ಬಂದಿ ಮತ್ತು ಧಾರೆ ಸಾರಿ ಏನಿದೆ ಅದು ಹುಡುಗನ ಕಡೆಯವ್ರು ತೆಗೆಯೋದು. ಸೊ ಅವ್ರು ಶಾಪಿಂಗ್ ಮಾಡಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಸೊ ನಾನು ಶಾಪಿಂಗ್ಗೆ ಅಂತ ಹೋಗಿದ್ದೆ. ಸೊ ಅಲ್ಲೂ ಅಷ್ಟೇ ಸುಮಾರು ಸಾರಿ ನೋಡಿದೆ. ಬಟ್ ನನಗೆ ಒಂದು ಶಾಪಲ್ಲಿ ಇಷ್ಟ ಆಗಿಲ್ಲ, ಅದಕ್ಕೆ ಇನ್ನೊಂದು ಶಾಪ್ಗೆ ಅಂತ ಹೋದ್ವಿ. ಅಲ್ಲಿ ನನಗೆ 2 ಸಾರಿನೂ ತುಂಬ ಇಷ್ಟ ಆಯಿತು. ಸೊ ಆ 2 ಸಾರಿನೂ ಬೇಗ ಚೂಸ್ ಮಾಡಿದೆ ನಾನು. ಸೊ ಅಲ್ಲಿ 2 ಸಾರಿ ಪ್ಲಸ್ ಇನ್ನೊಂದು ಸಾರಿನೂ ತಗೊಂಡೆ. 3 ಸಾರಿ ಚೆನ್ನಾಗಿತ್ತು. ಫ್ಯಾಮ್ಲಿ ಜೊತೆ ಶಾಪಿಂಗ್ ಮುಗಿದ ನಂತರ ನಾನು ಮತ್ತು ಅಕ್ಷಯ್ ಒಂದ್ಸಲ ಶಾಪಿಂಗ್ ಅಂತ ಹೋಗಿದ್ವಿ. ಸೊ ಸಂಗೀತ್ಗೆ ಬೇಕಾಗಿರೋ ಕಾಸ್ಟ್ಯೂಮ್ನ ನಾನು ಅವ್ರ ಜೊತೆ ಹೋಗಿ ಪರ್ಚೇಸ್ ಮಾಡಿದೆ. ಸೊ ಅವರು ಒಂದಷ್ಟು ನನ್ನ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ಥರ ಕಾಸ್ಟ್ಯೂಮ್ನ ನೋಡಿದ್ರು, ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ. ಸೊ ಅವ್ರ ನಂತರ ಪರ್ಚೇಸ್ ಮಾಡಿದ್ರು. ನಾನಿಲ್ಲಿ ಸಾರಿ ಪರ್ಚೇಸ್ ಮಾಡಿರೋ ಬಗ್ಗೆ ಮಾತ್ರ ವೀಡಿಯೋಸ್ ಮಾಡಿದ್ದೆ. ಉಳಿದಿರೋ ಶಾಪಿಂಗ್ ಏನಿದೆ ಅದರದ್ದು ಯಾವುದ್ರದ್ದು ವೀಡಿಯೋಸ್ ಇಲ್ಲ. ಜ್ಯುವೆಲ್ರಿ ಆಗಿರಬಹುದು ಅಥವಾ ಡ್ರೆಸ್ ಪರ್ಚೇಸ್ ಮಾಡಿರೋದಾಗಿರ್ಬೋದು, ಇದು ಯಾವುದ್ರದ್ದು ವೀಡಿಯೋ ಇಲ್ಲ. ಇನ್ನು ಶಾಪಿಂಗ್ ಆದಮೇಲೆ ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ನಾನು ಮದುವೆಗಿಂತ 1 ವಾರ ಮುಂಚೆ ನಮ್ಮೂರಿಗೆ ಹೋಗಿದ್ದೆ, ಬೆಳವಾಯಿಗೆ. ಸೊ 1 ವಾರ ಮುಂಚೆ ಏನಾಯಿತು ಅಂತಂದರೆ ನನ್ನ ಫ್ರೆಂಡ್ಸ್ ಸರ್ಪ್ರೈಸಾಗಿ ಒಂದು ಬ್ರೈಡ್ ಟು ಬಿ ಪಾರ್ಟಿ ಅರೇಂಜ್ ಮಾಡಿದರು. ಸೊ ಅದರದ್ದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಅದಾದ ನಂತರದಲ್ಲಿ ನೆಕ್ಸ್ಟ್ ಡೇನೇ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ವಿ. ನನಗೂ ಅಕ್ಷಯ್ಗೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂಥ ಪ್ಲ್ಯಾನೇ ಇರಲಿಲ್ಲ, ನಮ್ಮಿಬ್ಬರಿಗೂ ಇಷ್ಟನೂ ಇರಲಿಲ್ಲ. ಯಾಕಂತಂದರೆ ಯಾರು ನೋಡಿದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾನೆ ಇರ್ತಾರೆ, ಅದೇ ಸೇಮ್ ಪೋಸ್ ಅದೇ ಸೇಮ್ ವೀಡಿಯೋಸ್ ನೋಡಿ ನೋಡಿ ಸುಸ್ತಾಗಿತ್ತು ನಮ್ಮಿಬ್ಬರಿಗೂ. ಸೊ ನಾವು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ನಮ್ಮಕ್ಕ ಅದೇ ರೀತಿ ಅಕ್ಷಯ್ ಅವರ ತಂಗಿ ಇಬ್ಬರೂ ಫೋರ್ಸ್ ಮಾಡ್ತಿದ್ರು, ಅಟ್ಲೀಸ್ಟ್ ಫೋಟೋನಾದರೂ ತೆಗೀರಿ ಅಂತ. ಯಾಕಂದರೆ ಜೊತೆಗಿರೋ ಚೆನ್ನಾಗಿರೋ ಅಂಥದ್ದು, ಆಮೇಲೆ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋ ಒಂದೂ ಇಲ್ಲ ನಿಮ್ಮದು, ಸೊ ನೀವು ಫೋಟೋ ಶೂಟ್ ಮಾಡಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಓಕೆ ಅಂತ ಹೇಳಿದ್ವಿ. ಹಾಗಾಗಿ ಮದುವೆಗಿಂತ 1 ವಾರ ಮುಂಚೆ, ಒಂದು ಸೋಮವಾರ ಮದುವೆ ಆದರೆ ಇನ್ನೊಂದು ಪ್ರೀವಿಯಸ್ ಸೋಮವಾರ ಏನಿದೆ ಅವತ್ತು ನಾವು ಫೋಟೋ ಶೂಟ್ ಮಾಡಿದ್ವಿ. ಬೆಳವಾಯಲ್ಲೇ ಒಂದು ಚಂದದ ಮನೆ ಇತ್ತು, ಅಲ್ಲೇ ನಾವು ಫೋಟೋ ಶೂಟ್ ಮಾಡಿದ್ವಿ. ಫೋಟೋನು ತುಂಬ ಚೆನ್ನಾಗಿ ಬಂದಿತ್ತು. ಫೋಟೋ ಶೂಟ್ ಆದಮೇಲೆ ಮದುವೆ ಪ್ರಿಪ್ರೇಷನ್ ಮನೇಲಿ ಶುರುವಾಯಿತು. ಅದರಲ್ಲಿ ಮೊದಲನೇ ಒಂದು ಶಾಸ್ತ್ರ ಅನ್ನೋದಕ್ಕಿಂತ ನಮ್ಮ ಅಕ್ಕನ ಮದುವೆ ಟೈಮಲ್ಲೂ ಅಷ್ಟೇ ಬಳೆ ಇಡೋದಕ್ಕೆ ನಮ್ಮ ಮನೆಗೆ ಬಳೆ ಇಡೋರು ಬಂದಿದ್ದರು. ನನ್ನ ಮದುವೆಯಲ್ಲೂ ಕೂಡ ಅವರನ್ನು ಮನೆಗೆ ಕರೆಸಿದ್ವಿ. ಹಾಗಾಗಿ ಅವರಿಗೆ ಸಂಪ್ರದಾಯದ ಪ್ರಕಾರ ಅಕ್ಕಿ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಕಾಣಿಕೆ, ಹೂ ಇಟ್ಟು ಅವ್ರಿಗೆ ಮೊದಲು ನಾವು ಕೊಡ್ತೀವಿ. ಕೊಟ್ಟ ನಂತರದಲ್ಲಿ ಮದುಮಗಳು ಅಂದರೆ ನನಗೆ ಅವರು ಬಳೆ ಹಾಕ್ತಾರೆ. ನನಗೆ ಹಾಕೋಕ್ಕಿಂತ ಮುಂಚೆ ಅವರು ದೇವರಿಗೆ ಅಂತ ಒಂದಷ್ಟು ಬಳೆ ತೆಗೆದಿಡ್ತಾರೆ, ಅದನ್ನು ನಾವು ನಂತರ ದೇವರಿಗೆ ಇಡೋದು. ಸೊ ದೇವ್ರಿಗೆ ಬಳೆ ಎತ್ತಿಟ್ಟ ಮೇಲೆ ನನಗೆ ಅವರು ಬಳೆ ಇಡ್ತಾರೆ. ನಾನು ಒಂದು ಸ್ವಲ್ಪ ಬಳೆ ಇಟ್ಕೊಂಡೆ, ಯಾಕಂದರೆ ಅವತ್ತು ಸಂಜೆನೇ ಸಂಗೀತ ಇತ್ತು. ಸೊ ಸಂಗೀತಕ್ಕೆ ನಾನು ಲೆಹೆಂಗಾ ಹಾಕ್ತಿದ್ದೆ. ಸೊ ಲೆಹೆಂಗಕ್ಕೆ ಬ್ಯಾಂಗಲ್ಸ್ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕಾಗಿ ನಾನು ಒಂದು ಸ್ವಲ್ಪ ಬಳೆ ಇಟ್ಕೊಂಡೆ, ಉಳಿದಿರೋ ಬಳೆನ ಎತ್ತಿಟ್ಟೆ. ನಂತರ ಸಂಗೀತ ಮುಗಿದ ನಂತರ ರಾತ್ರಿ ಹಾಕೊಳ್ಳೋದು ಅಂತ. ನಾನು ಬಳೆ ಹಾಕಿದ ನಂತರ ನಮ್ಮ ಮನೇಲಿ ಬಂದಿರೋ ನೆಂಟರು ಬಂದಿದ್ದರು. ಆಲ್ಮೋಸ್ಟ್ ಒಂದು ಸುಮಾರು ಜನ ನೆಂಟರು ಬಂದಿದ್ದರು. ಯಾಕಂದರೆ ಅವತ್ತು ಹಳದಿ ಶಾಸ್ತ್ರನೂ ಇತ್ತು. ಹಳದಿ ಶಾಸ್ತ್ರಕ್ಕಿಂತ ತುಂಬ ಜನ ನೆಂಟರು ಬಂದಿದ್ದರು. ಅದೇ ಟೈಮಲ್ಲಿ ಬಳೆ ಶಾಸ್ತ್ರನೂ ಮಾಡಿದ್ವಿ. ಬಂದಿರೋ ನೆಂಟರು, ಮಕ್ಕಳು ಎಲ್ಲರೂ ಕೂಡ ಬಳೆ ಇಟ್ಕೊಂಡ್ರು. ಬಳೆ ಶಾಸ್ತ್ರ ಆದ ನಂತರ ಅರಿಶಿನ ಶಾಸ್ತ್ರ ಆಯಿತು. ಅರಿಶಿನ ಶಾಸ್ತ್ರದ್ದು ಯಾವುದೇ ವೀಡಿಯೋಸ್ ನನ್ನ ಹತ್ರ ಇಲ್ಲ, ಹಾಗಾಗಿ ನಾನಿಲ್ಲಿ ನಿಮಗೆ ಆ ವಿಡಿಯೋನ ತೋರ್ಸೋಕ್ಕಾಗ್ತಾ ಇಲ್ಲ. ಬಟ್ ಈ ವಿಡಿಯೋನ ನೀವೆಲ್ಲ ನೋಡಿದ್ರಿ, ತುಂಬ ಖುಷಿ ಅನ್ನಿಸ್ತಾ ಇದೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದಾದರೆ ಮಾಡಿ, ಕಮೆಂಟ್ ಮಾಡೋದಾದರೆ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕಾಗಿ.